ಔಷಧಿ ನಿಯಂತ್ರಕ ಇಲಾಖೆ ಏನಿದೆ ಮತ್ತು ನಮ್ಮ ಆಹಾರ ಸುರಕ್ಷತಾ ಇಲಾಖೆ ಏನಿದೆ ಅದನ್ನು ನಾವು ಮರ್ಜ್ ಮಾಡಬೇಕು ಅಂತ ಒಂದೂವರೆ 2 ತಿಂಗಳಿಂದನೇ ನಾನು ನಮ್ಮ ಫೈಲ್ ಅಪ್ರೂವಲ್ ಕೊಟ್ಟಿದ್ದೆ. ಅದನ್ನು ನಾವು ಗೌರ್ಮೆಂಟ್ ಲೆವೆಲ್ ಮೂವ್ ಮಾಡ್ತಾಯಿದ್ದು. ಯಾಕೆಂತ ಹೇಳಿದ್ರೆ ಔಷಧಿ ನಿಯಂತ್ರಕರ ಏನು ಇಲಾಖೆ ಅದರಲ್ಲಿ ಸ್ವಲ್ಪ ಮೇಲು ಉಸ್ತುವಾರಿ ಅಗತ್ಯ ಇದೆ ಅಂತ ನನ್ನ ಒಂದು ಭಾವನೆ ಆಗಿತ್ತು. ಮತ್ತು ಅಲ್ಲಿ ಒಂದು ಹಿರಿಯ ಒಬ್ಬ IAS ಅಧಿಕಾರಿಗಳಿದ್ದರೆ ಅವಾಗ ಏನಾಗ್ತದೆ, ಆ ಡಿಪಾರ್ಟ್ಮೆಂಟಿನ ಆಡಳಿತಾತ್ಮಕವಾದಂಥ, ಯಾಕಂದರೆ ತಾಂತ್ರಿಕವಾದಂಥ ವಿಷಯಗಳು ಯಾರು ಡ್ರಗ್ ಇನ್ಸ್ಪೆಕ್ಟರ್ಸೇ, ಡ್ರಗ್ ಕಂಟ್ರೋಲ್ ಅವರೇ ನೋಡಬೇಕು. ಅದೇ ಆಡಳಿತಾತ್ಮಕವಾಗಿ ಹೇಗೆ ಅದನ್ನು ನಿರ್ವಹಣೆ ಮಾಡಬೇಕು, ಹೇಗೆ ಕೆಲಸ ಕಾರ್ಯಗಳು ಮಾಡಬೇಕು, ಅದರ ಮೂಲ ಒಂದು ಉದ್ದೇಶಗಳೇನಿದೆ ಅದು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗಬೇಕು ಅಂತ. ಅದಕ್ಕೋಸ್ಕರ ನಾವು ಫುಡ್ ಸೇಫ್ಟಿ ಆ್ಯಂಡ್ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ FSSAI ನಮ್ಮಲ್ಲಿ ಬರುವಂಥದ್ದು ಈ ಇಲಾಖೆ ಮತ್ತು ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಎರಡನ್ನೂ ಈಗ ಮರ್ಜ್ ಮಾಡೋದಕ್ಕೆ ನಾವು ಹೇಳಿ ಅದನ್ನು ಆಹಾರ ಸುರಕ್ಷತಾ ಮತ್ತು ಔಷಧಿ ನಿಯಂತ್ರಕ ಇಲಾಖೆ ಅಂತ ಮಾಡಿ ಅದರಲ್ಲಿ ಒಬ್ಬ ಆಯುಕ್ತರು ಇರ್ತಾರೆ. ಆಯುಕ್ತರ ಅಡಿಯಲ್ಲಿ ಕೆಲಸ ಮಾಡ್ತಾರೆ. Ashwavega English News. Coming soon. Your channel, your voice, your trust.